ಎಲ್ಲಿ ಅದು ಬಂದತ್ ನೋಡ್ರದು ಅವನೊಂದು ಬೇರೆನೇ ರೀ. ಅಡ್ಡೋಣಿಗೆ ಅಂತ ಕಾಲ್ ಮಾಡ್ಕೊಂಡು ಏನ್ ಕೇಳ್ತಾನೋ ಏನ್ ಹೇಳ್ತಾನೋ ಹೇಳೋದು ಬೇರೆ ಕೇಳೋದು ಬೇರೆ. ಅದಕ್ಕೆ ತಮ್ಮ ಹೇಳಿ. ಬಾಳ ಕೇಳತ್ಯಾರ ಹೊಳ್ಳಿ. ಹಾ ಕೇಳ್ಯಾರಿ. ಮತ್ತೆ ಹೇಳತ್ಯಾರ ಹೆಂಗ ಹೆಂಗವ? ಗಣಪತಿದ ಹಲ್ಲು ಮುಕ್ಕಾಗೈತಿ ಯಾರ ಕೈಯಾಗ ಹೋಗೈತಿ ಅಂತ ಕೇಳಿದಾಗ ಹೌದು ಏನಂತಾರಿ? ಸಣ್ಣ ಮುಕ್ಕನ ಕೈಯಾಗ ಹೋಗೈತಿ ಅಂತ ಹೇಳ್ರ ನೋಡ್ರಿ ಒಂದ್ ಅಗದ. ತಮ್ಮ ಇಲ್ಲಿ ಎಲ್ಲಾರು ಶಾನ್ಯಾರದಾರು ತಿಳಿದವ್ರದಾರು. ಹಾಕಿಯವ್ರು ಶೇಖಪ್ಪಣ ನಾನು. ಅದಕ್ಕೆ ಎತ್ತರ್ಲಿ ಹಾಡ ತಮ್ಮ ಸನ್ಮುಖನ ಕೈಯಾಗ ಹೋಗೈತಿ ಯಾವ ಪುರಾಣದೊಳಗೆ ಬರ್ತೈತಿ? ಪಂಚಕ ಪುರಾಣದಾಗ. ಈ ಮಗನ ಪಂಚಕ ಪುರಾಣ ಐತಿ ಒಂದು ಪಂಚಕ ಪುರಾಣ ಇವ್ರದು. ಏ ತಮ್ಮ ಹೇಳ್ರಿ. ಸನ್ಮುಖನ ಕೈಯಾಗ ಹೋಗಿಲ್ಲೋ ಪರಶುರಾಮನ ಕೈಯಾಗ ಹೋಗೈತಿ ಶಾಸ್ತ್ರ ಹೇಳ್ತಾವು. ಗೊತ್ತವನಿಗೆ ಏನು ಸನ್ಮುಖನ ಕೈಯಾಗ ಹೋಗಿಲ್ಲ. ಅವ್ರಿಬ್ರು ಅಣ್ಣ ತಮ್ಮ ಅದಾರ. ಅಣ್ಣ ತಮ್ಮನ ಕೈಯಾಗ ಹೆಂಗ ಹೋಗ್ತೈತಿ? ಇಲ್ಲಿ ಅಣ್ಣ ತಮ್ಮನ ಕೈಯಾಗ ಜಗಳ ಆಗಿಲ್ಲ. ಪರಶುರಾಮನ ಕೈಯಾಗ ಒಂದು ಹಲ್ಲ ಮುಕ್ಕಾಗೈತಿ ತಮ್ಮ. ಅದು ಅವ ಇವ ಕೂಡಿ ತಮ್ಮ ಸ್ವತಃ ಪರಮಾತ್ಮನ ಭೇಟಿಗೆ ಬಂದಾಗ ಒಳಗೆ ಬಿಡ್ಲಾರ್ದಕ್ಕಾಗಿ ಪರಶು ಕ್ವಾಡ್ಲಿ. ಪರಶು ಅಂದ್ರೆ ಯಾವ್ದು? ಕ್ವಾಡ್ಲಿ. ಕ್ವಾಡ್ಲಿ ಹಾರಿಸಿದಕ್ಕಾಗಿ ಹಲ್ಲು ಮುಕ್ಕಾಗೈತಿ ಅಂತ ಹಿಂಗ ಶಾಸ್ತ್ರ ಹೇಳ್ತೈತಿ. ಸ್ವಚ್ಛ ಬರ್ದಿಟ್ಟಾರೆ. ಮತ್ ಸನ್ಮುಖನ ಕೈಯಾಗ ಹೋಗೈತಿ ಅಂತ ಹೇಳ್ತೀಯಪ್ಪ. ನೋಡು ನಿನಗೆ ಯಾವ್ದೈತಿ? ನಿನ್ನ ಪುರಾಣ ಯಾವ್ದೈತಿ? ಏನೋ ಇರ್ಲಿ ನಿನಗೆ ತಿಳಿದಟ್ಟ ನೀ ಹೇಳಿ. ಅದಕ್ಕೆ ಮತ್ತ 3 ಗಂಟೆ ಕೇಳಿದ್ದೀವಲ್ಲ. ಹೇಳ್ರಿ. ಗಂಡಿದ್ದವ ಹೆಂಡತಿ ಕೊಳ್ಳಾಗ ತಾಳಿ ಕಟ್ಟತಾನು. ಅದಕ್ಕೆ 3 ಗಂಟೆ ಹಾಕತಾರು. ಒಂದೊಂದು ಗಂಟಿನ ಹೆಸರು ಏನಾತ ನಾವ್ ಕೇಳಿದಾಗ ಒಂದ್ ಸೃಷ್ಟಿ ಅತ್ತ, ಒಂದು ತಿಥಿ ಅತ್ತ, ಒಂದು ಲಯ ಅತ್ತ. ಯಾಕ ಏನ ಅಲ್ಲೇ ಐತೇನೆ ಎಲ್ಲ ದಗದ? ಎಲ್ಲ ಅಲ್ಲೇ ರೀ. ಸೃಷ್ಟಿ ಬೇರೆ, ತಿಥಿ ಬೇರೆ, ಲಯ ಬೇರೆ, ಇತ್ರ ದಗದ ಬೇರೆ. ಇದು ಯಾವಾಗ ಈ ಬ್ರಹ್ಮಾಂಡ ತಯಾರು ಮಾಡುವಾಗ ಸೃಷ್ಟಿ ತಿಥಿ ಲಯಗಳು ಈ ಕಡೆ ಬಂದು ಆಯ್ತು. 3 ಗಂಟೆ ಹಾಕುವಾಗ ನೀ ಎಲ್ಲಿನ ಅಕ್ಕಿ ಮಾರಿಯಲ್ಲೋ ನಿನ್ನ ಮಾರಿಯಲ್ಲೋ 10 ಮಂದಿ ಮನಿ ಅವಲಕ್ಕಿ ಒಳಗಾಲ ಹಚ್ಚಿ 10 ಮಂದಿ ಮನಿ ಒಳಗಾಲ ಹಚ್ಚಿ ಹಿಂದಾಗಡೆ ಬಂದು ಗಂಟು ಬಿದ್ದ. ಇರ್ಲಿ ತಮ್ಮ, ತಿಳಿದಿಲ್ಲ ನಿನಗ ಇನ್ನಾದ್ರೂ ಇರ್ಲಿ. ಅವ್ನ್ ಏಟು ತಿಳಿದೈತಿ ಅಟ್ ಹೇಳ್ಯಾನಪ್ಪ. ಅದಕ್ಕೆ ಈಗೇನು ಕೇಳ್ತಾರ? ಇದ ಮಾತಿನ ಮ್ಯಾಗ ಕವಿಗಳು ಹರೇ ಅಂದ್ರೆ ಇದ್ರ ಅರ್ಥ ಏನಾತ ಕೇಳಿದಾಗ ಬಹಳ ಚಂದ ಹೇಳ್ಯಾರ ತಮ್ಮ. ದೇ ಅಂದ್ರ ದೇಹರಹಿತ ರಹಿತ, ವ ಅಂದ್ರ ವರುಣ ರಹಿತ, ರಹಿತ, ರು ಅಂದ್ರ ರೂಪ ರಹಿತ. ರಹಿತ ಅಂತ ಎದಕ್ರಿ? ಇಲ್ಲ ಅನ್ನುವಂತ ಶಬ್ದಕ್ಕ ರಹಿತ ಅಂತ ತಮ್ಮ. ತನ್ನ ಮೇಲೆ ತಾನೇ ಹೇಳ್ಯಾಡ್ರಿ. ಹೌದಲ್ಲ. ಯಾವ ನಮ್ಮ ಅಣ್ಣನ ಸ್ವರೂಪಿ ಆದಂಥವ್ರು ನಮ್ಮ ಮಸೀಬನಾಳ ಗ್ರಾಮದವರು ಸಿದ್ದು ಅಣ್ಣ ಅವರು, ಮಸೀಬನಾಳ ಗ್ರಾಮದವರು. ಇವರಾದ್ರೆ ಈ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ ತಂಗಿ ಕಲೆ ಕೊಲೆ ಆಗಬಾರ್ದು, ನೆಲೆ ಹೊಂದಲಿ, ಬಾಳೆ ಬೆಳಗಲ ತಿಳ್ಕೊಂಡ 201 ರೂಪಾಯಿ ಕೊಟ್ಟಾರೆ. ಅವರಿಗೆ ಮತ್ತು ಇಲ್ಲಿ ನನ್ನ ಕೂಡಿರುವಂತ ದೈವದವರಿಗೆ ತುಂಬಾ ಆಭಾರಿಯಾಗಿದ್ದೇನೆ. ತಂಗಿ ದೇವರು ಅಂದಾಗ ಒಂದು ಮಾತು ಹೇಳ್ರಿ ತಮ್ಮ. ದೇ ಅಂದ್ರ ದೇಹ ರಹಿತ, ವ ಅಂದ್ರ ವರುಣ ರಹಿತ, ರು ಅಂದ್ರ ರೂಪ ರಹಿತ. ರೂಪ ರಹಿತ. ರಹಿತ ಅಂದ್ರೆ ಇದ್ರ ಅರ್ಥ ಏನ? ಇಲ್ಲ. ಏನು ರಹಿತ? ಈ ರಹಿತ ಅಂದ್ರೆ ಇದ್ರ ಅರ್ಥ ಇಲ್ಲ ಅಂದಂಗ. ರು ಅಂದ್ರ ರೂಪ ರಹಿತ, ರೂಪ ಇಲ್ಲ. ವ ಅಂದ್ರ ವರುಣ ರಹಿತ, ಅವಂಗ ವರುಣ ಇಲ್ಲ. ಮತ್ತ ಮೇಲಾಗಿ ದೇವರು ಕೈ ಇಲ್ಲ, ಕಾಲಿಲ್ಲ, ಕಣ್ಣಿಲ್ಲ, ಮೂಗಿಲ್ಲ, ಕಿವಿ ಇಲ್ಲ, ಬಾಯಿ ಇಲ್ಲ. ಇದು ಏನೇನು ಇರ್ಲಾರದಂಗ ದೇವ್ರ ಅಂತಾರು. ಅವನಿಗೆ ಕರೆದಾರ ದೇವ್ರ ಅಂತ ಹೇಳ್ತಾನ್ರಿ. ಬಾತ್ರು ನಮ್ಮ ಹುಲಿ ಪರಸಪ್ಪ ಅವರು, ಬಸಪ್ಪ ಬಬಲೇಶ್ವರ ಸಾಕಿ ನಾಗನೂರದವರು ಇವರಾದ್ರೂ ಈ ಕಲೆಗೆ ಬೆಲೆ ಕೊಟ್ಟು 101 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಮತ್ತು ಇಲ್ಲಿ ಕೂಡಿರುವಂತ ದೈವದವರಿಗೆ ತುಂಬಾ ಬಾರಿಗಿದ್ದೀನಿ. ಅದಕ್ಕೆ ಒಂದು ಮಾತು ಹೇಳ್ಯಾರ ತಮ್ಮ. ಏನಂತ? ಕೈ ಇಲ್ಲ, ಕಾಲಿಲ್ಲ, ಕಣ್ಣಿಲ್ಲ, ಮೂಗಿಲ್ಲ, ಕೈಯಾಗ ಹಿಡ್ಲಕ್ ಹೋದ್ರ ಸಿಗಂಗಿಲ್ಲ. ಬೆಂಕಿ ಒಳಗ್ ಹೋಗದ್ರ ಸುಡಾಮ ಅಲ್ಲ, ಹಾಳಿಗೆ ಬಿಟ್ರ ಹಾರಾಮ ಅಲ್ಲ. ಇವಂಗ ಕೈಯ ಕಾಲ ರೂಪನ ಇಲ್ಲತ್ತ. ರೂಪ ಇಲ್ಲ ದೇವ್ರಿಗೆ ಹೇಳವನು ನೀನ. ಪರಮಾತ್ಮನ ಪಂಚಮುಖದಿಂದ ಪೃಥ್ವಿ, ಆಪ, ತೇಜ್, ವಾಯು, ಆಕಾಶ ತಯಾರಾಗ್ಯಾವತ್ ಹೇಳವನು ನೀನ. ಯಾಕ ಮನಮುಖಾವಿನ ಚಟ ಬಿದ್ದೈತಿ. 6 ತಿಂಗಳ ಆ ಕಡೆ, 6 ತಿಂಗಳ ಈ ಕಡೆ. ಗಂಡ ಹಾಡ ಕೈಯ ಕಾಲ ಕಣ್ಣ ಮೂಗ ಅದಾವತ್ ಹೇಳ ಒಂದ್. ಇಲ್ಲಂದಿ ಕೈಯ ಕಾಲ ಏನೋ ಇಲ್ಲ ಹೇಳ ಒಂದ್. ಇವತ್ತ ಅವಂಗ ಕೈಯ ಕಾಲ ಇಲ್ಲ ಅಂದಿ ಅಂದ್ರ
ಈಗ ಇಲ್ಲತ್ತು ವಾದ ಮಾಡಿ ಹೌದು ಮಂಗಳಾರತಿ ಟೈಮ್ ತಕ್ಕ ಅವ್ನ ಕೈಯ ಕಾಲ ಇಲ್ಲದ ಕಡೆಯಾಕ ಆಗ್ಬೇಕು ಅವ ಇಲ್ಲತ್ತೆ ಬರ್ಬೇಕು ಇವನ್ ಹಂಗಿಲ್ರಿ ಹೆಂಗ್ರಿ ಅಳಕಾದ್ರ ಆಂಬಲಿ ಗಟ್ಟಿ ಅದರ ರೊಟ್ಟಿ ಹಾಗ ಮಾಡ್ಬೇಡ್ರು ಏ ಮರ ಕುಂಡಿ ತಕ್ಕೊಳ್ಳವ್ರಿ ಏ ಬಿಡು ಬೈಬೇಡ ಗೊತ್ತಾನಂಗ ನೋಡಿ ಹಂಗಾದ್ರೆ ಹಂಗ ಹಿಂಗಾದ್ರೆ ಹಿಂಗ ತಮ್ಮ ಹಾ ಈಗ ಕೈಯ ಕಾಲ ಇಲ್ಲ ಹೇಳ್ತಿ ಹೌದು ಕೈಯ ಕಾಲ ಇಲ್ಲದವಂಗ 5 ತಲಿಯ ಕಡೆ ಬಂದು ಯಾಕಡೆ ಬಂದು ಪಂಚಮುಖದಿಂದ ಪಂಚತತ್ವ ಹುಟ್ಟ್ಯಾವಂದಿ ಮತ್ತ ತೆಲಿನ ಇಲ್ಲ ಕೈಯ ಇಲ್ಲ ಕಾಲ ಇಲ್ಲ ಇಲ್ಲ ಅಂದವ ರೂಪ ಎಲ್ಲಿದ್ ಬತ್ತು ಯಾಕಡೆ ಬತ್ತು ಅದ್ ಹೆಂಗ ನಡ್ದೈತಿ ಹೆಂಗವ ತಮ್ಮ ಪುಕ್ಷಟ್ಟಿ ಪುರಾಣ ಉಂಡ್ ಹೋಗೋ ಪುರಾಣ ನಡೆಸ್ಯ ನೀವ ಹಂಗ ಮಾಡ್ಬೇಡ ಹಿಂಗ ಮಾಡ್ಲಕ್ ಹೋಗ್ಬೇಡ ತಿಳಿದ್ರ ವಾದ ಮಾಡು ತಿಳಿಲಿಕ್ಕೆ ಸೊಮ್ಮ ದೇವರು ದೇವ್ರಾಗ್ಲಕ್ಕೂ ಮನುಷ್ಯಾಗ ಬಂದೈತಿ ದೇವ್ ಆಗ್ಲಕ್ಕೂ ಮನುಷ್ಯಾಗ ಬಂದ ಬಂದದ ತಮ್ಮ ಹೇಳ್ರಿ ದೇವ್ರಾಗೋದು ನಮ್ಮ ಕೈಯಾಗೈತಿ ದೇವ್ ಆಗೋದು ನಮ್ಮ ಕೈಯಾಗೈತಿ ಪ್ರಪಂಚ ಮಾಡುದು ನಮ್ಮ ಕೈಯಾಗೈತಿ ಪಾರಮಾರ್ಥ ಹೊಂದುದು ನಮ್ಮ ಕೈಯಾಗೈತಿ ಇವ್ರ ಹಂಗಿಲ್ಲ ನೋಡ್ರಿ ಇವ್ರದ್ದು ಹೆಂಗ್ರಿ ಇವ್ರು ವರ್ಷಕ್ಕೊಮ್ಮೆ ಬುಟ್ಟ್ಯಾಗ ಹಾಕಿ ಮಂದಿ ಕಡೆ ಹಣಸ್ಕೊಂಡು ಬಡಸ್ಕೊಂಡು ಸಾಯ್ತಕ ಸಮಾಧಾನ ಇಲ್ಲ ಅವ್ರು ಜೋಕುಮಾರ್ ದೇವ್ರಾಗ್ಬೇಕತ್ತಾರ ಇವ್ರು ಹಂಗ ಆಗ್ಬೇಡ್ರಿ ಇರ್ಲಿ ತಮ್ಮ ಅದಕ್ಕೆ ಹೇಳ್ತಾರೆ ಕವಿಗಳೇ ಹೇಡಿಗೆ ಶಸ್ತ್ರ ಕೊಟ್ಟರೇನೋ ರಣದಾಗ ಹೋಗಿ ಕಡದಾಡುವುದೇನೋ ಆ ಧೈರ್ಯ ಮನುಷ್ಯಾಗ ಧೈರ್ಯ ಹೇಳಿದರೆ ಧೈರ್ಯ ಬಂದಿತ್ತೇನೋ ಕುಡ್ಡಗ ಕನ್ನಡಿ ಕೊಟ್ಟರೇನೋ ಕುಂಟಗ ಓಡುದು ಬಂದಿತ್ತೇನೋ ಕಿವುಡನ ಮುಂದೆ ನಿಂತ ಕೀರ್ತನ ಹೇಳಿದರೆ ಅದು ಕೇಳಿತೇನೋ ಮಸವಿನಾಳ ಊರೈತಿ ನಮ್ಮ ಠಾಣೋ ಹತ್ರ ಕಾಲದಾಗ ನೆನದಾನ ಮೈಬೂಬ ಶರಣ ಅದಕ್ಕೆ ತಮ್ಮ ನಿಮ್ಮಂತವ್ರ ಸಂಬಂಧ ಇಂಥ ಸಖಿಗಳು ತಯಾರು ಮಾಡಿ ಈಗೇನ್ ಹೇಳತ್ತೀರಿ ಏನ್ರಿ ನಾನು ಮತ್ತ ನಮ್ಮ ಮಕ್ತುಮ್ ಸಾವಿರ ಹುಟ್ಟಬೇಕಾದ್ರೆ ಪರಮಾತ್ಮದಿಂದ ಹುಟ್ಟಿವತ್ತ ಪರಮಾತ್ಮ ಬೇಕತ್ರಿ ಈ ಜಗ ಎಲ್ಲ ಹುಟ್ಟಿಸಿದಂತ ದಾತ ಪರಮಾತ್ಮ ಪರಮಾತ್ಮ ಆ ದೇವ್ರದಿಂದ ನಾವು ಹುಟ್ಟಿವತ್ತು ಅದಕ್ಕೆ ನಮ್ಮದು ವಾದ ಐತಿ ಹೆಂಗ್ರಿ ನಡಿಲಿ ಸಣ್ಣ ಅಡ್ಡ ಹೆಸರು ಮಕ್ಕಂದರ ನಾ ಇರು ಠಿಕಾಣ ಸುನ್ನಾಳ ಊರತ್ ಹೇಳ್ಯಾರ ಹೌದು ಹೇಳಿ ಅಂದ್ರಲ್ಲ ತಮ್ಮ ನಿನಗ ಹೆಂಗ ತಾಲೂಕ ಜಿಲ್ಲಾ ಠಿಕಾಣ ನಿನ ತೆಗೆದು ಬಿಟ್ಟದ ಅಪ್ಪ ನಿನಗ ಅಡ್ಡ ಹೆಸರ ಎಲ್ಲ ನಿನಗ ಹೆಂಗ ಐತಿಲೆ ಆ ದೇವ್ರಿರುವಂತ ತಾಲೂಕ ಜಿಲ್ಲಾ ಠಿಕಾಣ ಕಾನ ಪೀನ ಉಟ್ನ ಬೆಟ್ನ ಕಿದರ್ ಬಾತ್ಯರ ಬಾಪ್ ಕ ಠಿಕಾಣ ಎಲ್ಲೈತಿ ನಿಮ್ಮ ಅಪ್ಪನ ಠಿಕಾಣ ಬೇಗವ ಏನ್ ಇಲ್ಲೇನು ಕರ್ರಗದಾನೋ ಬೆಳಗದಾನೋ ಕೆಂಪಗದಾನೋ ಹಸರದಾನೋ ಏನು ಹಳದಿ ಅದಾನೋ ಕಂಡಾನೋ ಉಣಸ್ಯಾನೋ ತಿನ್ಸ್ಯಾನೋ ಭೇಟಿ ಆಗ್ಯಾನೋ ಹೌದಾ ಬೇಡಿದವ್ರಿಗೆ ಬೇಕಾದ ನಿಮ್ಮ ಅಪ್ಪ ಕೊಡ್ತಿದ್ದಂದ್ರೆ ಹೌದು ಇಲ್ಲಿ ಕೈಯಾಗ ಡಪ್ ಹಿಡ್ಕೊಂಡು 200 ಕಿಲೋಮೀಟರ್ ಮ್ಯಾಲ ಇಲ್ಲಿ ಬಂದು ಬಾಳ ಊರಿಗೆ ಬಂದು ಶೆಡ್ಡಿನ್ಯಾಗ ನಿಂತು ಹಾಡಿಕೆ ಮಾಡಿ ರೊಕ್ಕ ಒಯ್ದು ಕೊಳಮಿನ ಬಿದ್ದಿದ್ದಿಲ್ಲ ಹೌದ್ರಲ್ಲೇ ಕೈಯಾಗ 2 ಉದಕಡಿ ತಗೊಂಡು ಮನ್ಯಾಗ ಅಪ್ಪ ಅಪ್ಪ ಅಂತ ಬೆಳಗಬೇಕು 50 ಲಾಖದ ಚೆಕ್ ಹೋಗಿತಾನ ನೋಡ್ತಿದ್ನಿ ಮನ್ಯಾಗ ಅವ 50 ಲಾಖ ಚೆಕ್ ಹೋಗಿದ್ರೆ ಈ ಮಗ ಇಲ್ಲಿ ಯಾಕೆ ಹಾಡ್ಲಾಕ್ ಬರ್ತಿದ್ದ ಕಾಯಕವೇ ಕೈಲಾಸ ದುಡಿಯಬೇಕು ಹೌದಲ್ಲ ದುಡದಾಗ ಚತ್ಯಾನ ದುಡಿದ್ರ ಚೇಂಜಿ ಮಾಡಿ ಮನ್ಯಾಗಿನ ಒಲಿ ಹೊತ್ತಾವ ಹೌದವ ಒಂದೊಂದು ಟೈಮ್ದೊಳಗೆ ನಮ್ಮ ಹಣಿವಾರ ಸಿಟ್ಟಿದ್ ನಮಗ ದಕ್ಕಂಗಿಲ್ಲ ಅಂತದ್ರೊಳಗ ಪುಕ್ಕಟ ಉಂಡದ್ ಹೆಂಗ ದಕ್ಕತತಿ ಹೊತ್ತಮ್ಮ ಹಂಗ ದಕ್ಕುದಿಲ್ಲ ಪರಮಾತ್ಮ ಬೇಡಿದವ್ರಿಗೆ ಬೇಕಾದ ಕೊಡ್ತಾನಂದಿ ಹೌದು ಅದಕ್ಕೆ ಏನು ಕೇಳತೀನಿ ಏನಂತ್ರವ ಬೇಡಿದವ್ರಿಗೆ ಬೇಕಾದ ನೀ ಕೊಡ್ತಿದ್ದೆ ಅಂದ್ರೆ ಹೌದು ಗುಡ್ಡದೊಳಗಿರುವಂತ ಸಣ್ಣ ದೊಡ್ಡ ಮರಗಳಿಗೆ ಎಲ್ಲ ಹೌದ್ರಿ ಕಟ್ಟಿ ನೀರ್ ಹಾಕುವಂತ ಪರಮಾತ್ಮ ಅದಾನಂದಿ ನಿಮ್ಮ ಪರಮಾತ್ಮ ಎಲ್ಲರಿಗೆ ಅನ್ನ ನೀಡ್ತಿದ್ದಂದ್ರೆ ಹೌದು ಒಂದು ಟೈಮದೊಳಗೆ ಏನಾತ್ರವ ಕೈಯಾಗ ಒಂದು ಕಪಾಲಿ ಹಿಡ್ಕೊಂಡು ಅವನ ಬಂದ ನಮ್ಮ ಮನಿ ಅಂಗಳಾಗ ಬಂದನ್ರಲ್ಲ ಪರಮಾತ್ಮ ಎಲ್ರಿ ಸ್ವತಃ ಕೈಯಾಗ ಕಪಾಲಿ ಹಿಡ್ಕೊಂಡ ನಿಮ್ಮ ಪರಮಾತ್ಮ ಅನ್ನಪೂರ್ಣನ ಮನಿ ಅಂಗಳಾಗ ಭಿಕ್ಷಾಂದಿ ಹೇಳಿ ಬಂದ್ ನಿಂತಾನ ಬಾಗಿಲು ಹೊರಗೆ ಬಂದು ನಿಂತಾನ್ರಲ್ಲ ಯಾಕ ಸುನ್ನಾಳ ಊರಾಗ ಜ್ವಾಳದ ತೆಪ್ಪಿ ಖಾಲಿ ಆಗಿತ್ತನ ಖಾಲಿ ಈ ಕಡೆ ಯಾಕೆ ಬರ್ತಿದ್ಯೋ ತಮ್ಮ ಈ ಕಡೆ ಬಂದು ಹೋಯೋಣ ಅದ ಹಂಗೈತಿ ಹೆಂಗ್ರಿ ನೀಡುವುದಾಗದ ನಂದ ಬೇಡುವುದಾಗದ ನಿಂದ ಹೌದಲ್ಲ ನೋಡ್ರಿ ಜಂಗಮ ಆಗ್ಲಿ ಸಾಧು ಆಗ್ಲಿ ಸತ್ಪುರುಷರಾಗ್ಲಿ ಮನೆಗೆ ಜೋಳಿಗೆ ತಗೊಂಡ ಬಂದ್ರ ಅತ್ತಾರ ಏನವ್ರ ಮೊದಲು ಯವ ಒಂದು ಅನ್ನ ನೀಡ್ರಿ ಅಂತಾರಲ್ಲ ಯಪ್ಪ ಅಂದ್ರ ಜೋಳಿಗೆ ಗಪ್ಪ ಜೋಳಿಗೆ ಬರಿ ಆಗಂಗಿಲ್ಲ ಯವ್ವನ ಅನ್ಬೇಕು ಹೌದು ಅವನ ಅನ್ಬೇಕಲ್ಲ ಹಂಗ ಸೋಮಿಯಿಂದ ಅವ್ವ ಅಂದ ಕಡಿಯಾಕಾಗ ಅಂದ್ರ ನೀನು ಜೋಳಿಗೆ ಬರಿ ಆಗ್ತದ ಹೌದು ಮತ್ತ ಅದ್ಯಾಕಾದಿತ್ತ ನಮ್ಮ ಅಪ್ಪನ ಅಂದಿ ವರಿಗೆ ಹಚ್ಚಿ ಬಾ ಬರಬರ್ಲೆ ನೀ ಎಲ್ಲದಿ ಎಲ್ಲಿ ಬೇಕಲ್ಲ ನೀನ ಹೇಳಿದಿ ದೇವ್ರಿಗೆ ಕೈಯಿಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿಯಿಲ್ಲ ಬಾಯಿಲ್ಲ ನೀನ ಹೇಳಿ ಹೌದಲ್ಲ ಕೈಯ ಕಾಲ ಕಣ್ಣ ಮೂಗ ಇಲ್ಲದವಂಗ ಏನಂತ ಹೇಳಿ ಕೈ ಮುಗದ ಕಾಯಿ ಬಾನ ಹಿಡದ ಕಾಯಿ ಹೊಡದಿ ಬೇಕಲ್ಲ ಇವ
ಅವಂಗ ಏನೂ ಇಲ್ಲ ಏನೂ ಇಲ್ಲ ತದ್ರೂಪಗೊಂಡ ಹೆಂಗ ಅವಂಗ ಹೆಂಗ ನೀ ಕಾಯಿ ಹೊಡದಿ ಹೆಂಗ ಕೈ ಹೊಡೆದಿ ಹೆಂಗ ಕೈ ಬಾಣ ಕೊಟ್ಟಿನಿ ದೇವ್ರತಿ ಏನು ನೋಡಿ ಕರದಿ ಹೆಂಗ ಏನ್ ನೋಡಿ ಶಾನೆ ಅದನ್ರಿ ಹಾ ಪಕ್ಕ ಪೇಚಿನಾಗ ಬಂದು ಸಿಕ್ಕದಿ ಮುಂದೆ ಹೆಂಗ್ ಬಿಡುಗಡೆ ಆಗ್ತಿ ಆಗಿದ್ರೊಳಗಿಂದ ದೇವರು ಅಂತ ಕರೆದವ್ರು ಯಾರು ಅದಕ್ಕೆ ನಾವು ಅದನ್ನ ಕೇಳತ್ತೀನಿ ಅಪ್ಪ ಹೌದೌದು ಅದಕ್ಕೆ ಹೇಳ್ತಾನೆ ಈಗೇನ್ ಹೇಳತ್ತಾರೆ ಕವಿಗಳು ಏನಂತವ 6 ಶಾಸ್ತ್ರ 18 ಪುರಾಣ 4 ವೇದ ಹೌದು ಇವ ಎಲ್ಲ ಕೂಗಿ ಕುತ್ತಾವ ದೇವ್ರ ಹೆಸರು ಅಂದ್ರೂ ಸಿಕ್ಕಿಲ್ಲ ಸಿಕ್ಕಿಲ್ಲ ತಮ್ಮ ಹೌದವ ಅದಕ್ಕೆ ಹೇಳಿ ಅವ್ರಿಗೊಂದು ಮಾತು ಹೇಳಂಗ್ಲಿ ಅದು ಮನಿ ಒಳಗ ತಾಯಿನ ದೇವ್ರತ್ತ ನಾವ್ ಅಂದಿವಲ್ಲ ಹೌದು ಇಲ್ಲ ತರ ಅವ್ರು ಹೆಂಗ ನೋಡ್ರಿ ತಾಯಿ ದೇವ್ರ ಅಲ್ಲತ್ತ ಅಲ್ಲತ್ರಿ ತಾಯಿಗೆ ಗಂಡ ದೇವ್ರತ್ತ ಮನ್ಯಾಗ ಗಂಡನ ದೇವ್ರತ್ತ ಹೌದು ಹೇಳ್ತಾರ ನನ್ನ ಗಂಡ ಇರ್ಲಿ ಗಂಡ ಮ್ಯಾಲ ಗೋಲಿ ಗುಂಡ ಇದು ನಿನ್ನ ಬಗಜಂಡ ನಿನ್ನ ಗಂಡನ ಸುದ್ದಿ ತೆಗೆದು ಕೊಡು ನಾ ಹೋಲ್ರಿ ತಾಳಿದ 3 ಗಂಟಿನ ಸುದ್ದಿ ನಾವು ಕೇಳಿವು ಹೌದಲ್ಲ ಹುಡುಗ ಹುಡುಗಿಗೆ ಲಗ್ನ ಆಗುವಾಗ ಹ ಆಕಿ ಶೆಲ್ಲೆಗೆ ಆಕಿ ಮೈ ಮ್ಯಾಗಿನ ಒಡ್ನಿ ಇರ್ತದೆ ಚುಂಡ್ರಿ ಅಂತ ಹೇಳಿ ಹೌದು ಹೌದ್ರಲ್ಲೇ ಅದಕ್ಕ ಹ ಮತ್ತ ಈ ಹುಡುಗ ಹೊಚ್ಚಿರುವಂತ ಶಾಲಕ್ಕ ಹೌದು ಈದ ಗಂಟು ಹಾಕತಾರಲ್ಲ ಇಲ್ಲಿ ಗಂಟು ಯಾವ್ದೈತಿ ಅಂತ ಕೇಳ್ತಾರ ಅವ್ರ ಮತ್ತೊಮ್ಮೆ ಕೇಳ್ತಾನ್ರಲ್ಲೇ ಏ ಹುಚ್ಚಪ್ಪ ನಿನಗ ಹುಚ್ಚ ಹಿಡದ ಹೌದು ಹೌದಲ್ಲ ಆ ಗಂಟು ಯಾಕೆ ಹಾಕ್ತಾರ ಅಂದ್ರೆ ಯಾಕ್ರಿ ಆ ಗಂಟು ಹಾಕಿ ಅಗ್ನಿ ಸಾಕ್ಷಿಯಾಗಿ ಲಗ್ನ ಆಗ್ತಿರ್ತೀಯಲ್ಲ ಹೌದು ಎಷ್ಟ ಕಷ್ಟ ಬಂದ್ರು ಈ ಗಂಟು ಹೆಂಗೀಗ ಪೇರಿ ಹಾಕುತ್ನ್ಯಾಗ ಆದ್ರೂ ಹೆಂಗ ಬಿಚ್ಚಲಾರ್ದ ಗಚ್ಚಿ ಉಳ್ದೈತ್ಲೆ ಹೌದಲ್ಲ ನಿನಗ ನಾನಾ ತರ ಕಷ್ಟ ಬಂದ್ರು ಈ ಹೆಂಗ ಗಂಟು ಪಚ್ಚಿ ಉಳ್ದೈತ್ ನೋಡಿ ಹೌದು ಹಿಂಗ ಇಬ್ರು ಗಂಡ ಹೆಣ್ತಿ ಸಂಬಂಧ ಗಚ್ಚಿ ಉಳಿಲಿ ಬಿಚ್ಚ ಬ್ಯಾಡ್ರಿ ಒಟ್ಟ ಅಂತೇಳಿ ಅಂತ ಹೇಳಿ ನೀ ಸುತ್ತ ಹಾಕುವಾಗ ಆದ್ರೂ ಸಹಿತ ನಿಮ್ಮದ ಗಂಟು ಹಾಕಿ ಬಿಟ್ಟಾರ ಆಕಿ ನಿನಗೆ ಗಂಟ ಹಾ ಅಕ್ಕಿಗೆ ನೀ ಆಕಿಗೆ ಗಂಟ ಅದಕ್ಕೆ ತಮ್ಮ ಅಕ್ಕಿ ಕಾಳು ಒಗಿಬೇಕಾದ್ರು ತೆಗಿಬೇಡ ತಂಟ ಇರ್ಲಿ ಹೋದ್ ಬಿಡು ಅದಕ್ಕೆ ಹೌದು ಅಕ್ಕಿ ಕಾಳು ಒಗಿಬೇಕಾದ್ರೆ ಸುಮ್ಮ ಹೋಗೋದಿಲ್ಲ ಹೆಂಗವ ಆ ಅಕ್ಕಿ ಕಾಳು ಒಗದಾರ ನಂಟ್ಲೆ ಮನ್ಯಾಗ ಜಗಳ ಐತಂದ್ರ ಒಂದು ಮಾತು ಹೇಳ್ತಾವ ನೋಡಿ ಏನಂತವ ಏನ ಕಾಳಾಗಿ ಗಂಟು ಬಿದ್ದದೀವ ನನಗ ತಾವ್ ಗೊತ್ತ ಗಂಡ ಹೆಣ್ತಿ ಅಂತಾರಲ್ಲ ಸುಮ್ಮ ಅನ್ನಂಗಿಲ್ಲ ಅವ್ರು ಹಂಗ್ಯಾಂಗ್ರಿ ಅಲ್ಲಿ ತಳದಾಗನ ಅಕ್ಕಿಗೆ ಇಕ್ಕಿ ಕಾಳ ಇವಂಗ ಅಕ್ಕಿ ಕಾಳ ಅವಂಗ ಅಕ್ಕಿ ಕಾಳ ಹಿಂಗ ಆಗ್ಯಾವ ಅವು. ಹೌದು ಹೌದಲ್ಲ ಅಕ್ಕಿ ಕಾಳು ಒಗದಾರಲ್ಲ ಹೋಗದಾರಲ್ಲೇ ಯಾಕೆ ಒಗದಾರು ಯಾಕೆವ ಹಿಂದಿನ ಹಿಡ್ಕೊಂಡೆ ಅಕ್ಕಿಗೆ ನೀ ಕಾಳ ನಿನಗ ಅವ ಕಾಳ ಹೌದು. ನಿಮಗ ಬಿದ್ದು ಅಕ್ಕಿ ಕಾಳ ಅಕ್ಕಿ ಕಾಳ ಅಲ್ಲೇ ಅದೇನತ್ತಾರಲ್ಲ ಮದುವೆ ಅಂದ್ರದಾಗ ಕಾಳಾಗ್ಯಾವ ಏ ಕಾಳ ಆಗ್ಯವ್ರಲೆ ಅದಕ್ಕ ತಮ್ಮ ಹ ಅದ ಗಂಟು ಯಾಕೆ ಹಾಕ್ಯಾರ ಅಂದ್ರೆ ಇಷ್ಟು ಸಂಬಂಧ ಹಾಕ್ಯಾರ ಹೌದು ಹೌದ್ರಿ ಗಂಟು ಹಾಕಿ ಪೇರಿ ಹಾಕೋತ್ನ್ಯಾಗ ಹುಚ್ಚಬಾರದು ಹೌದು ನೀ ತಿರ್ರಗಾಗಿ ಹೆಂಗ ಅದು ಹುಚ್ಚಲಾರದ ಗಚ್ಚಿ ಉಳ್ದೈತಿಲೆ ಹೌದ ಮುಂದ ಜೀವನದೊಳಗ ನಿನಗ ನಾನಾ ತರ ಕಷ್ಟ ಬಂದ್ರು ಹ ಈ ಗಂಟು ಹೆಂಗ ಉಳ್ದೈತಿ ಹಿಂಗ ದಂಡಿ ತಕ್ಕ ನೀವು ಗಚ್ಚಿ ಉಳಿರಿ ಅಂತೇಳಿ ಗಂಟು ಹಾಕ್ಬೇಕಾಗಿ ಹೌದು ಹೌದ್ರಲೆ ಖರೆ ನಾ ಹೇಳಿದ್ದು ಇನ್ನ ಬಂದಿಲ್ಲ ಹೊರಗೆ ಏ ಇದನ್ನ ಹೇಳವಲ್ಲ ನಾವು ಇವ್ ಯಾಕೋ ಹೊರಗೆ ಬರುವಲ್ಲ ತಮ್ಮ ಏ ಬರುದಿಲ್ಲ ಹಂಗ ಅದಕ್ಕೆ ಈಗೇನ್ ಹೇಳ್ತಾರು ಏನಂದ್ರವ ಅಣ್ಣ ಬಂದವ್ರ ತಡ್ರಿ ಸಿಗಪ್ಪಣ